ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಏಕಮಾನಗಳು ಮತ್ತು ಸೂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏಕಮಾನಗಳು ಮತ್ತು ಸೂತ್ರಗಳು ಅಷ್ಟೇ ಇಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಉತ್ತರಗಳೊಂದಿಗಿದ್ದಾವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಕೇಳಿದಾನೆ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪೇರ್ ಅಥವಾ ಎ ಅಂತ ಬರ್ತಾರೆ, ಒಂದು ಅಂಕ ಸುಲಭವಾಗಿ ಸಿಗ್ತದೆ ನಿಮ್ಗೆ. ಇನ್ನು ಎರಡನೇ ನೋಡಿ ವಿದ್ಯುತ್ ಆವೇಶ, ಓಕೆ, ಎಲೆಕ್ಟ್ರಿಕ್ ಚಾರ್ಜ್. ಸೊ ಇದು ಏಕಮಾನ ಯಾವುದಪ್ಪ ಅಂದರೆ ಕೂಲಮ್ ಅಥವಾ ಸಿ ಅಂತ ಬರೆದ್ರೂ ಕೂಡ ಸಿಗ್ತದೆ ಮಾರ್ಕ್ಸ್ ನಿಮಗೆ. ಇನ್ನು ಮೂರನೇದು ವಿಭವಾಂತರ ಅಂತ ಇದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಿಭವಾಂತರ ವೋಲ್ಟ್ ಎನ್ನುವ ಏಕಮಾನವಾಗಿರ್ತದೆ, ಇದನ್ನು ವಿ ಎನ್ ಅಕ್ಷರದಿಂದ ಸೂಚಿಸುತ್ತೇವೆ. ಹಾಗೆಯೇ ವಿದ್ಯುತ್ ರೋಧ ರೆಸಿಸ್ಟೆನ್ಸನ್ನು ನಾವು ಓಮ್ ಎನ್ನುವ ಏಕಮಾನದಿಂದ ಅಳಿತೇವೆ. ಸೊ ಇದರ ಚಿಹ್ನೆ ಈ ರೀತಿಯಾಗಿರ್ತದೆ, ಓಮ್. ಇನ್ನು ನೆಕ್ಸ್ಟು ರೋಧಶೀಲತೆ ಅಂತ ಇದೆ, ರೆಸಿಸ್ಟಿವಿಟಿ. ಓಮ್ ಮೀಟರ್ ಎನ್ನುವ ಏಕಮಾನದಿಂದ ಇದನ್ನು ನಾವು ಅಳಿತೇವೆ. ಸೊ ಇದರ ಚಿಹ್ನೆ ಓಮ್ ಮೀಟರ್. ನೆಕ್ಸ್ಟು ವಿದ್ಯುತ್ ಸಾಮರ್ಥ್ಯ ಅಂತ ಇದೆ. ಸೊ ಈ ಒಂದು ಪವರ್ ಅಂತ ಏನು ಕರಿತೇವೆ ಇದನ್ನು ವ್ಯಾಟ್ ಎಂಬ ಏಕಮಾನದಿಂದ ಅಳಿತೇವೆ. ಅಷ್ಟೇ ಅಲ್ಲದೆ ಡಬ್ಲ್ಯೂ ಎಂಬ ಅಕ್ಷರದಿಂದ ನಾವು ಸೂಚಿಸ್ತೇವೆ. ಇನ್ನು ಮುಂದಿನದಾಗಿ ಮಸೂರದ ಸಾಮರ್ಥ್ಯವನ್ನು ನಾವು ಡಯಾಪ್ಟರ್ ಎಂಬ ಏಕಮಾನದಿಂದ ಸೂಚಿಸ್ತೇವೆ, ಏಕಮಾನದಿಂದ ಅಳಿತೇವೆ. ಇದನ್ನು ಕ್ಯಾಪಿಟಲ್ ಡಿ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಇವು ಏಕಮಾನಗಳು ಅದು. ಸೊ ಇಷ್ಟನ್ನು ತಿಳ್ಕೊಂಬಿಟ್ರೆ ನೀವು ಒಂದು ಅಂಕ ಫಿಕ್ಸ್ ಆಗಿರ್ತದೆ. ಇನ್ನು ಸೂತ್ರಗಳನ್ನು ನೋಡ್ತಾ ಹೋಗೋಣ. ಸೂತ್ರಗಳು ಏನೇನದವಪ್ಪ ಅಂದರೆ, ಸೊ ಮೊದಲಿಗೆ ಬರ್ತಕ್ಕಂಥದ್ದು ಸೂತ್ರ ಯಾವುದಪ್ಪ ಅಂದರೆ ಓಮ್ನ ನಿಯಮದ ಸೂತ್ರ ಆಗಿರ್ತದೆ. ಸೊ ಇದು ವಿ = I × R ಅಂತ ಸೂತ್ರ ಇದೆ, ವಿ = I × R. ಸೊ ಇದನ್ನು ಹೆಂಗೆ ನಾವು ಚೇಂಜಸ್ ಮಾಡ್ಬೋದು ಅಂದರೆ, ಸೊ ಇಲ್ಲಿ ಒಂದು ಸುಲಭವಾದಂಥ ವಿಧಾನ ಹೇಳ್ತೇನೆ ನೋಡಿರಿ. ನಾನು ಒಂದು ತ್ರಿಭುಜವನ್ನು ಬರೀರಿ, ಓಕೆ. ಸೊ ಇಲ್ಲಿ ಕೆಲವೊಮ್ಮೆ ಏನು ಮಾಡ್ತಾನೆ, ವಿ ಕೇಳಿದಾಗ ಅಂದರೆ I × R ಅಂತ ಈಸಿಯಾಗಿ ಬರೀತೀರಿ ನೀವು. ಐ ಕೇಳಿದ್ರೆ V/R ಹೆಂಗೆ ಕಂಡುಹಿಡಿತೀರಿ ಅಂದರೆ, ಸೊ ಇಲ್ಲಿ ಒಂದು ತ್ರಿಭುಜವನ್ನು ಬರೆದು ಈ ರೀತಿ ಮಧ್ಯದಲ್ಲಿ ಒಂದು ಗೆರೆ ಹೊಡಿರಿ. ಸೊ ಗೆರೆ ಹೊಡೆದು ಈ ವಿಯನ್ನು ಇಲ್ಲಿ ಬರೀರಿ, ವಿ. ಈ I ಮತ್ತು R ಐತಲ್ಲ, ಇದನ್ನು I ಮತ್ತು R ಅಂತ ಹಿಂಗೆ ಬರೀರಿ. ನಡುವೆ ಮತ್ತೆ ಇನ್ನೊಂದು ಗೆರೆ ಹೊಡಿರಿ, ಓಕೆನಾ. ಈಗ ನೋಡಿರಿ, ಸೊ ವಿ = I × R, I × R ನೀಟಾಗಿ ಆಯಿತಾ. ಓಕೆ, ಈಗ ಐ ಕೇಳ್ಯಾನಪ್ಪ. ಐ ಕೇಳ್ಯಾನ ಅಂದ್ರೆ ಏನು ಮಾಡಬೇಕು, ಇಲ್ಲೇ ಐ ಐತೆ, V/R ಅಂತ ಬರೀಬೇಕು, ಓಕೆನಾ. ಅಥವಾ ಆರ್ ಕೇಳಿದ್ನ V/I ಅಂತ ನೀಟಾಗಿ ಬರಿಬೇಕು, ಓಕೆ. ಇಲ್ಲಿಂದ ನೋಡಿ ಈ ರೀತಿಯಾಗಿ ನೀವು ಕನ್ಫ್ಯೂಸ್ ಆಗಲಿದ್ದಂಗೆ ಈ ರೀತಿ ನೀವು ತ್ರಿಭುಜವನ್ನು ಹಾಕ್ಕೊಂಡು ಸೂತ್ರವನ್ನು ಎಕ್ಸ್ಚೇಂಜ್ ಮಾಡಿರಿ, ಓಕೆನಾ. ಸುಲಭವಾಗಿ ನಿಮಗೆ ಲೆಕ್ಕವನ್ನು ಬಿಡಿಸ್ಬಹುದು. ಇನ್ನು ಎರಡನೇದು ನೋಡಿ ಜೌಲ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಐತಲ್ಲ, ಅದರದ್ದು ಸೂತ್ರ H = I² RT. I² RT. H ಅಂದರೆ ಉಷ್ಣ, ಐ ಅಂದರೆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತ ಆಗಿರ್ತದೆ, ವಿದ್ಯುತ್ ಪ್ರವಾಹದ ರೋಧಕ್ಕೆ ನೇರ ಅನುಪಾತದಲ್ಲಿರ್ತದೆ, ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಉಷ್ಣ ಏನಾಗಿರ್ತದೆ, ನೇರ ಅನುಪಾತದಲ್ಲಿ ಇರ್ತದೆ. ಮುಂದಿನದಾಗಿ ಮೂರನೇದು ನೋಡಿ ಸರಣಿ ಜೋಡಣೆ ಅಂತ ಇದೆ. RS = R1 + R2 + R3. ಇದು ಸರಣಿ ಜೋಡಣೆ, ರೋಧಕಗಳ ಸರಣಿ ಜೋಡಣೆಯ ಫಾರ್ಮುಲಾ. ಇನ್ನು ಸಮಾಂತರ ಜೋಡಣೆದ್ದು 1/Rp = 1/R1 + 1/R2 + 1/R3 ಅನ್ನೋದು ಫಾರ್ಮುಲಾ ಆಗಿರ್ತದೆ. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏಕಮಾನಗಳು ಮತ್ತು ಸೂತ್ರಗಳನ್ನು ನೋಡಿದ್ವಿ, ಓಕೆ. ಇನ್ನು ನೆಕ್ಸ್ಟ್ ನೋಡಿ ಸೂತ್ರ ಯಾವ ರೀತಿಯಾಗಿದ್ದಾವೆ, ಹೌದಾ. ಸೊ ರೋಧಶೀಲತೆಯ ಸೂತ್ರ ಇದೆ. ರೋಧಶೀಲತೆ = R × A/L. ಆರ್ ಅಂದರೆ ರೆಸಿಸ್ಟೆನ್ಸ್ ರೋಧ, ಎ ಅಂದರೆ ವಿಸ್ತೀರ್ಣ, ಏರಿಯಾ ಆಫ್ ಸರ್ಕ್ಯುಲರ್ ಅಥವಾ ಏರಿಯಾ ಅಂತ ಕರಿತೀವಿ, πr². ಎಲ್ ಅಂದರೆ ಲೆಂಗ್ತ್, ಓಕೆನಾ. ಇನ್ನು ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ಪವರ್ P = V × I ಅಂತ ಕರಿತೀವಿ, P = V × I. ಸೊ ಇದಕ್ಕೆ ಪಿಗೆ ಇನ್ನೊಂದು ಸೂತ್ರ ಇದೆ, P = V ಅಂದ್ರೇನು I × R, I × R ಅಂತ. ಸೊ ಹಾಗಾಗಿ I² R ಅಂತಲೂ ಕೂಡ ಬರಿತೇವೆ ನಾವು. ಸೊ V = I × R, ಓಮ್ ನಿಯಮ ಐತಲ್ಲ. ಸೊ ಈ ವಿ ಇದ್ದ ಜಾಗದಲ್ಲಿ ನಾನು ಏನು ಮಾಡ್ತೀನಿ, I × R ಹಾಕ್ತಾನೆ. ಸೊ ವಿ ತೆಗೆದೆ I × R ಹಾಕಬೇಕಾಗ್ತದೆ. ಸೊ I ಅಂದರೆ I² ಆಗ್ತದೆ, I × I² R ಅಂದರೆ ಇಲ್ಲಿ ಬರಿತಾನೆ, ಓಕೆ. ಇದು ಸೂತ್ರ ಕೂಡ ಹೌದು. ಇನ್ನು ದರ್ಪಣದ ಸೂತ್ರವನ್ನು ನೋಡ್ತಾ ಹೋಗೋಣ. ದರ್ಪಣದ ಸೂತ್ರ ಏನಿದೆ, 1/V + 1/V + 1/U = 1/F. ಇದು ದರ್ಪಣದ ಸೂತ್ರ. ಇನ್ನು ದರ್ಪಣದ ವರ್ಧನೆಯ ಸೂತ್ರ ಏನು ಹೇಳ್ತಾನ, M = H'/H. ಪ್ರತಿಬಿಂಬದ ಎತ್ತರ / ವಸ್ತುವಿನ ಎತ್ತರ. ಇದು ಇನ್ನೊಂದು ರೀತಿಯಾಗಿ ಯಾವ ರೀತಿ ಬರಿತೀರಿ, M = H'/H - V/U ಅಂತ ಆಗ್ತದೆ. ಇದು ದರ್ಪಣದ ವರ್ಧನೆಯ ಸೂತ್ರ. ಇನ್ನು ಮಸೂರದ ವರ್ಧನೆಯ ಸೂತ್ರವನ್ನು ನೋಡ್ತಾ ಹೋಗೋಣ. 1/V - 1/U = 1/F ಆಗ್ತದೆ. ಇನ್ನು ಮಸೂರದ ವರ್ಧನೆಯ ಸೂತ್ರ ನೋಡ್ತಾ ಹೋಗೋಣ. M = H'/H ಅಂತ ಬರಿತೇವೆ. ಸೊ ಇದು ಕೂಡ ಅದೇ ರೀತಿ ಸ್ವಲ್ಪ ಚೇಂಜಸ್ ಇರ್ತದೆ, ಅಷ್ಟೇ ಚಿಹ್ನೆ ಅಷ್ಟೇ. M = H'/H = V/U. ಮಸೂರದಲ್ಲಿ
ಪ್ಲಸ್ ಇರ್ತದೆ, ದರ್ಪಣದಲ್ಲಿ ಮೈನಸ್ ಇರ್ತದೆ, ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ಮಸೂರದ ಸಾಮರ್ಥ್ಯದ ಸೂತ್ರ P = 1/f. ಸಾಮರ್ಥ್ಯ ಮತ್ತು ಸಂಗಮ ದೂರ ಏನಾಗಿರ್ತದೆ ಒಂದೊಂದು ವಿಲೋಮಾನುಪಾತದಲ್ಲಿ ಇರ್ತವೆ. ಇನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಅತ್ಯಂತ ಪ್ರಮುಖ ಪ್ರಶ್ನೆಗಳದ್ದು ವಿಡಿಯೋವನ್ನು ಮುಂದುವರ್ಸೋಣ ನಾವು. ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ವ್ಯತ್ಯಾಸವನ್ನು ಕೇಳ್ತಾನೆ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ವ್ಯತ್ಯಾಸ ನೋಡ್ತಾ ಹೋಗಿ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮೀಟರ್ನ ಬಳಸುತ್ತಾರೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮೀಟರ್ನ ಬಳಸುತ್ತಾರೆ. ಅದೇ ರೀತಿ ವೋಲ್ಟ್ ಮೀಟರ್ನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಅಮೀಟರ್ನ ಸರಣಿ ಕ್ರಮದಲ್ಲಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದರೆ ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇನ್ನು ಅಮೀಟರ್ನ ಚಿಹ್ನೆ ಈ ರೀತಿಯಾಗಿರ್ತದೆ ಹಾಗೂ ವೋಲ್ಟ್ ಮೀಟರ್ನ ಚಿಹ್ನೆ ಈ ರೀತಿಯಾಗಿರ್ತದೆ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಫಿಕ್ಸ್ ಆಗಿ ದೊರೀತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 2ನೇದು ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣ ಬಳಸಲು ಕಾರಣವೇನು? ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣ ಬಳಸಲು ಕಾರಣ ಏನು ಅಂತ ಕೇಳಿದಾನೆ. ಈ ಕೆಂಪು ಬಣ್ಣ ಅನ್ನೋದು ಹೆಚ್ಚಿನ ತರಂಗ ದೂರವನ್ನು ಹೊಂದಿದೆ. ವೇವ್ಲೆಂತ್ ಏನಾಗಿರ್ತದೆ ರೆಡ್ ಕಲರ್ದು ಜಾಸ್ತಿ ಇರ್ತದೆ ಮತ್ತು ಮಂಜು ಹಾಗೂ ಧೂಳಿನಲ್ಲಿ ಕಡಿಮೆ ಚದುರುವಿಕೆಗೆ ಒಳಗಾಗುತ್ತದೆ. ಆದ್ದರಿಂದ ಅಪಾಯ ಸಂಕೇತ ದೀಪಗಳಲ್ಲಿ ನಾವು ಕೆಂಪು ಬಣ್ಣವನ್ನು ಬಳಸುತ್ತೇವೆ. ಓಕೆನಾ. ಮುಂದಿನದಾಗಿ ನೋಡಿ, NaCl ಸೋಡಿಯಂ ಕ್ಲೋರೈಡ್ನ ಉಂಟಾಗುವಿಕೆಯ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ ಈ ಸೋಡಿಯಮ್ Na gives res to Na+ ಎಲೆಕ್ಟ್ರಾನ್ ಮೈನಸ್ ಅಂತ ಇದೆ. ಸೊ ಸೋಡಿಯಂನ ಪರಮಾಣು ಸಂಖ್ಯೆ 11 ಆಗಿರ್ತದೆ. 2, 8, 1. ಓಕೆನಾ. ತನ್ನ ಹೊರಕವಚದಲ್ಲಿ 1 ಎಲೆಕ್ಟ್ರಾನನ್ನು ಹೊಂದೈತಿ. ಇದು ಏನು ಮಾಡಬೇಕಾಗಿತ್ತು, 1 ಎಲೆಕ್ಟ್ರಾನನ್ನು ಕಳೆದುಕೊಂಡು ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ನ ಉಳಿಸಿಕೊಂಡು ಅಷ್ಟಕಗಳ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ 1 ಎಲೆಕ್ಟ್ರಾನನ್ನು ಕಳ್ಕೊಳ್ಳೋದು ತುಂಬ ಸುಲಭ ಆಗಿರೋದ್ರಿಂದ 1 ಎಲೆಕ್ಟ್ರಾನನ್ನು ಕಳ್ಕೊಳ್ತದೆ, ಕ್ಲೋರಿನ್ಗೆ ದಾನ ಮಾಡ್ತದೆ. ಇಲ್ಲಿ 1 ಎಲೆಕ್ಟ್ರಾನ್ ಕಳಿಸಿದ ಕೂಡ ಏನಾಗತ್ತೆ, 2, 8 ಆಯಿತು. ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ನ ಪಡೆದುಕೊಳ್ತು. ಇದರಿಂದ ಸೋಡಿಯಂ ಧನ ಏನಾಯಿತು, ಸೋಡಿಯಂ ಏನಾಯಿತು, ಧನ ಅಯಾನು ಆಯಿತು. ಯಾವ ಧಾತುಗಳು ಅಥವಾ ಯಾವ ಲೋಹಗಳು ಎಲೆಕ್ಟ್ರಾನನ್ನು ಕೊಡ್ತಾವಲ್ಲ, ದಾನ ಮಾಡಿದರೆ ಅವುಗಳಿಗೆ ಧನ ಅಯಾನುಗಳು ಅಂತ ಕರೀತಾರೆ. ಯಾವುದು ಎಲೆಕ್ಟ್ರಾನ್ಗಳನ್ನು ಇಸ್ಕೊಳ್ತಾವಲ್ಲ ಅವುಗಳಿಗೆ ಋಣ ಅಯಾನು ಅಂತ ಕರೀತಾರೆ. ಓಕೆ, ಇಲ್ಲಿ 1 ಎಲೆಕ್ಟ್ರಾನ್ನ ದಾನ ಮಾಡ್ತು. ಇಲ್ಲಿ ಕ್ಲೋರಿನ್ ಏನೈತಿ, ಪರಮಾಣು ಸಂಖ್ಯೆ 17 ಆಗ್ತದೆ. 2, 8, 7. ಇಲ್ಲಿ 7 ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಐತಿ. ಈ 7 ಎಲೆಕ್ಟ್ರಾನನ್ನು ಕಳೆದುಕೊಳ್ಳೋದು ಸುಲಭನೇ ಅಥವಾ 1 ಎಲೆಕ್ಟ್ರಾನ್ ಇಸ್ಕೊಳ್ಳೋದು ಸುಲಭನಾ? 1 ಎಲೆಕ್ಟ್ರಾನನ್ನು ಇಸ್ಕೊಳ್ಳೋದು ಸುಲಭ. ಹಾಗಾಗಿ ಸೋಡಿಯಂನಿಂದ 1 ಎಲೆಕ್ಟ್ರಾನ್ ಇಸ್ಕೊಂಡು Cl+ ಎಲೆಕ್ಟ್ರಾನ್ ಮೈನಸ್ ಇಸ್ಕೊಂಡಾಗ ಕ್ಲೋರಿನ್ ಮೈನಸ್ ಆಗ್ತದೆ. ಕ್ಲೋರೈಡ್ ಏನಾಗ್ತದೆ, ಋಣ ಅಯಾನ ಆಗ್ತದೆ. ಸೊ 2, 8, 8 ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ನ ಪಡ್ಕೊಳ್ತು. ಇದು 8 ಎಲೆಕ್ಟ್ರಾನ್ ಪಡ್ಕೊಳ್ತು, ಇದು ಕೂಡ 8 ಎಲೆಕ್ಟ್ರಾನ್ಗಳ ಪಡ್ಕೊಳ್ತು. ಹಾಗಾಗಿ Na ಅಂದರೆ ಸೋಡಿಯಂನಿಂದ 1 ಎಲೆಕ್ಟ್ರಾನ್ ದಾನ ಆಯಿತು ಇಲ್ಲಿಗೆ ಕ್ಲೋರಿನ್ಗೆ. ಹಾಗಾಗಿ Na+ Cl- ಚುಕ್ಕಿ ವಿನ್ಯಾಸ ಆಯಿತು. ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಸುಲಭವಾಗಿ ದೊರೀತದೆ. ಇನ್ನು MgCl2 ಅನ್ನೋ ಒಂದು ಮೆಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸವನ್ನು ಕೇಳ್ತಾನೆ. ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12 ಆಗ್ತದೆ. 2, 8, 2. ಸೊ ಇಲ್ಲಿ ತನ್ನ ಹೊರಕವಚದಲ್ಲಿ 2 ಎಲೆಕ್ಟ್ರಾನನ್ನು ಹೊಂದೈತಿ. ಸೊ 2 ಎಲೆಕ್ಟ್ರಾನ್ಗೆ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ನ ಉಳಿಸ್ಕೋಬೇಕಂದ್ರೆ ಈ 6 ಎಲೆಕ್ಟ್ರಾನ್ಗಳನ್ನು ಇಸ್ಕೋಬೇಕು. ಆ ಇಸ್ಕೊಳ್ಳೋದು ಕಷ್ಟ ಆಗೋದ್ರಿಂದ ಇದೇನು ಮಾಡುತ್ತೆ, ಮೆಗ್ನೀಷಿಯಮ್ ಕ್ಲೋರಿನ್ಗೆ 2 ಎಲೆಕ್ಟ್ರಾನ್ಗಳನ್ನು ದಾನ ಮಾಡಿಬಿಡ್ತದೆ. ಹಾಗಾಗಿ Mg2+ ಅಂತ ತೆಗೆದುಕೊಳ್ತದೆ. 2 ಎಲೆಕ್ಟ್ರಾನ್ ಮೈನಸ್ 2 ಎಲೆಕ್ಟ್ರಾನ್ ಕಳ್ಕೊಳ್ತು. 2, 8 ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ನ ಪಡ್ಕೊಳ್ತು. ಹಾಗಾಗಿ ಮೆಗ್ನೀಷಿಯಮ್ ಏನಾಯಿತು, ಧನ ಅಯಾನ ಆಯಿತು. ಇದರಿಂದ Cl ನೋಡ್ರಿ, Cl ಏನಾಗ್ತದೆ, ಅದರ ಪರಮಾಣು ಸಂಖ್ಯೆ 17, 2, 8, 7. ಸೊ ಇಲ್ಲಿ 1 ಎಲೆಕ್ಟ್ರಾನ್ ಇಸ್ಕೊಳ್ತದೆ, Cl- ಆಗ್ತದೆ. 2, 8, 8 ಕ್ಲೋರೈಡ್ ಋಣ ಅಯಾನ ಆಯಿತು. ಸೊ ಇಲ್ಲಿ 1 ಎಲೆಕ್ಟ್ರಾನ್ ಕ್ಲೋರಿನ್ನ ಒಂದು ಪರಮಾಣುಗೆ, ಇನ್ನೊಂದು ಎಲೆಕ್ಟ್ರಾನ್ ಕ್ಲೋರಿನ್ನ ಇನ್ನೊಂದು ಪರಮಾಣುಗೆ ಸೇರಿದಾಗ Mg2+ 2 ಎಲೆಕ್ಟ್ರಾನ್ ದಾನ ಮಾಡ್ತದೆ, Cl2- ಅಂತ ಆಗ್ತದೆ, MgCl2. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಕಾಮನ ಬಿಲ್ಲು ಉಂಟಾಗಲು ಕಾರಣವಾದ ಬೆಳಕಿನ ವಿದ್ಯಮಾನಗಳು ಯಾವುವು? ಬೆಳಕಿನ ವಿದ್ಯಮಾನಗಳನ್ನು ಕೇಳೋಣ. ಕಾಮನ ಬಿಲ್ಲು ಉಂಟಾಗುವ ವಿಧಾನವನ್ನು ತಿಳಿಸಿ ಅಂತ ಕೇಳಿಲ್ಲ. ವಿದ್ಯಮಾನಗಳು ಯಾವ್ಯಾವಪ್ಪ? 1ನೇದು ಬೆಳಕಿನ ವರ್ಣ ವಿಭಜನೆ ಉಂಟಾಗ್ತದೆ. ಕಾಮನ ಬಿಲ್ಲು ಉಂಟಾಗಬೇಕಂದ್ರೆ ಮೊದಲಿಗೆ ಬೆಳಕಿನ ವರ್ಣ ವಿಭಜನೆ ಆಗ್ತದೆ, ನಂತರ ಬೆಳಕಿನ ವಕ್ರೀಭವನ ಆಗ್ತದೆ, ನಂತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದೆ. ಇನ್ನು 6ನೇ ಪ್ರಶ್ನೆ ನೋಡಿ, ವೃಷಣಗಳು ದೇಹದ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿರಲು ಕಾರಣವನ್ನು ತಿಳಿಸಿ. ಇಂಪಾರ್ಟೆಂಟ್, 1 ಮಾರ್ಕಿಗೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ವೃಷಣಗಳು ಯಾಕಪ್ಪ ಅಂದರೆ, ಏಕೆಂದರೆ ವೃಷಣಗಳಿಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ವೃಷಣಗಳಿಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರೋದ್ರಿಂದ ಸೊ ಅದು ಏನಾಗ್ತದೆ, ದೇಹದಿಂದ ಹೊರಗೆ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇರ್ತದೆ. ನಮ್ಮ ದೇಹದ ತಾಪಮಾನ
37 ಡಿಗ್ರಿ ಸೆಲ್ಸಿಯಸ್ ಆಯ್ತಲ್ಲ, ಆ 37 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವೃಷಣಗಳಿಗೆ ಕಾರ್ಯನಿರ್ವಹಿಸಲು ಆಗಲ್ಲ. ಹಾಗಾಗಿ ಅವುಗಳು ವಿರಾಣುಗಳನ್ನು ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡಬೇಕಂದ್ರೆ ಏನಾಗಬೇಕಪ್ಪ ಅಂದರೆ 37 ಡಿಗ್ರಿಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರ್ತದೆ. ಹಾಗಾಗಿ ದೇಹದ ಕೆಳಗೆ ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ದೇಹದ ಹೊರಗೆ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ವೃಷಣಗಳು ಇರ್ತವೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು. ಸಾಕಷ್ಟು ಬಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. 5 ಅಂಕದಲ್ಲಿ ಎ ಅಥವಾ ಬಿ ಅನ್ನೋ ಪ್ರಶ್ನೆಗಳಲ್ಲಿ ಕೊಡ್ತಾನೆ. ಫಿಕ್ಸ್ ಇಟ್ಕೊಂಡ್ಬಿಟ್ರೆ ಓದ್ಬೇಕಿದ್ದು ಪಕ್ಕ ಬರ್ತದೆ. ನಿಷೇಚನದ ನಂತರ ಹೂವಿನಲ್ಲಾಗುವ ಪರಿಣಾಮಗಳೇನು ಅಥವಾ ಬದಲಾವಣೆಗಳೇನಂತ ಕೇಳ್ತಾರೆ. ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದುತ್ತದೆ. ಹೊಂದಿ ಏನಾಗ್ತದೆ, ಭ್ರೂಣವನ್ನು ಉಂಟು ಮಾಡ್ತದೆ. ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಏನಾಗ್ತದೆ, ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ತದೆ ಮತ್ತು ಅದು ನಿಧಾನವಾಗಿ ಏನಾಗ್ತದಪ್ಪ, ಬೀಜವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಈ ಬೀಜ ಇದ್ದದ್ದು ನೆಕ್ಸ್ಟ್ ಏನಾಗ್ತದೆ, ಅಂಡಾಶಯವು ಆಗ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಏನಾಗ್ತದೆ, ಹಣ್ಣಾಗ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ನಂತರ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಈ ಅಂಶಗಳು ಏನಾಗ್ತವಪ್ಪ ಅಂದರೆ ನಿಷೇಚನದ ನಂತರ ಹೂವಿನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಆಗಿರ್ತವೆ. ಇನ್ನು 8ನೇ ಪ್ರಶ್ನೆ ಮತ್ತು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿರಿ. ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ. ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಇದನ್ನು ಟಾರ್ಚ್ಗಳಲ್ಲಿ ಬಳಸುತ್ತೇವೆ ಹಾಗೂ ತಪಾಸಣಾ ದೀಪಗಳಲ್ಲೂ ಕೂಡ ಈ ಒಂದು ನಿಮ್ನ ದರ್ಪಣವನ್ನು ಬಳಸ್ತೀವಿ. ಹಾಗೆಯೇ ವಾಹನಗಳ ಹೆಡ್ಲೈಟ್ಗಳಲ್ಲಿ ಮುಂಭಾಗದ ಲೈಟ್ ಏನಾದವಲ್ಲ, ವಾಹನಗಳದ್ದು ಹೆಡ್ಲೈಟ್, ಅಲ್ಲಿ ನಿಮ್ನ ದರ್ಪಣವನ್ನು ನಾವು ಬಳಸ್ತೇವೆ. ಹಾಗೆ ಕ್ಷೌರದ ಅಂಗಡಿಯಲ್ಲಿ ಮುಖದ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಕೂಡ ಈ ಒಂದು ನಿಮ್ನ ದರ್ಪಣವನ್ನು ಬಳಸ್ತೇವೆ. ಅಷ್ಟೇ ಅಲ್ಲದೆ ದಂತ ವೈದ್ಯರು, ಡೆಂಟಲ್ ಡಾಕ್ಟರ್ಸ್ ಇರ್ತಾರಲ್ಲ, ಡೆಂಟಿಸ್ಟ್, ಅವರು ರೋಗಿಗಳ ಹಲ್ಲುಗಳನ್ನು ನೋಡ್ತಾರಲ್ಲ, ಅಲ್ಲಿ ನೋಡಬೇಕಾದ್ರೆ ಈ ಒಂದು ದೊಡ್ಡ ಹಲ್ಲಿನ ಒಂದು ದೊಡ್ಡ ಪ್ರತಿಬಿಂಬವನ್ನು ಪಡಿಬೇಕಂದ್ರೆ ಅವರು ನಿಮ್ನ ದರ್ಪಣವನ್ನು ಉಪಯೋಗಿಸ್ತಾರೆ. ಹಾಗೆ ಸೌರ ಕುಲುಮೆಗಳಲ್ಲಿ ಕೂಡ ಬೆಳಕು ಕೇಂದ್ರೀಕರಣವಾಗಲು ಏನು ಮಾಡ್ತಾರೆ, ಈ ಒಂದು ನಿಮ್ನ ದರ್ಪಣವನ್ನು ಬಳಸ್ತಾರೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಏಕಮಾನಗಳು, ಸೂತ್ರಗಳು ಹಾಗೂ ಅತ್ಯಂತ ಪ್ರಮುಖ 2 ಅಂಕಗಳ ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಹೈಪ್ ಬಟನನ್ನು ದಯವಿಟ್ಟು ಕ್ಲಿಕ್ ಮಾಡಿ. ಆ ಒಂದು ನಿಮ್ಮ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಸಾಗಿಸ್ತದ ಅಂತ ಹೇಳ್ತಾ, ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.